ನಂಬಿಕೆ ಇಟ್ಟ ಹೃದಯವನ್ನು ನೋಯಿಸಬೇಡಿ, ಪ್ರೀತಿ ಕೊಟ್ಟ ಮನುಷ್ಯನನ್ನು ಮರೆಯಬೇಡಿ. ಹಣದಿಂದ ಎಲ್ಲವೂ ಕೂಡ ಸಿಗಬಹುದು, ಆದರೆ ಸತ್ಯವಾದ ಸಂಬಂಧ ಸಿಗುವುದೇ ಇಲ್ಲ. ಇವುಗಳ ಮೌಲ್ಯವನ್ನು ಅರಿತವನೇ ಜೀವನವನ್ನು ಗೆಲ್ಲುತ್ತಾನೆ. 3 ವಿಧಾನಗಳಿಂದ ಚಿಂತೆ ಸಂತೋಷವಾಗುತ್ತದೆ. ಮೌನವಾಗಿ ಇರಿ. ಮೌನವಾಗಿ ಇರುವುದರಿಂದ ಚಿಂತೆ ಕಡಿಮೆಯಾಗುತ್ತದೆ. ಸಹನೆ ಇಡಿ. ಸಹನೆಯಿಂದ ಚಿಂತೆ ಅಂತ್ಯವಾಗುತ್ತದೆ. ಕೃತಜ್ಞರಾಗಿ ಇರಿ. ಕೃತಜ್ಞೆಯಿಂದ ಚಿಂತೆ ಸಂತೋಷವಾಗಿ ಬದಲಾವಣೆ ಆಗುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ತಾವು ಹೇಳಿದ್ದೇ ಸರಿ ಎಂದು ಸಾಧಿಸುವ ನಿಮ್ಮ ಮಾತುಗಳನ್ನೇ ತಿರುಚುವರಿಂದ, ತಮಗೆ ಅಗತ್ಯವಿದ್ದಾಗ ಅಥವಾ ಕೆಲಸವಿದ್ದಾಗ ಮಾತ್ರ ನಿಮ್ಮನ್ನು ನೆನಪಿಸಿಕೊಳ್ಳುವವರಿಂದ ನೀವು ದೂರ ಇರುವುದೇ ಒಳ್ಳೆಯದು. ಅಜ್ಞಾನಿಯ ಮುಂದೆ ಜ್ಞಾನದ ಮಾತುಗಳನ್ನು ಆಡಬೇಡ, ಏಕೆಂದರೆ ಮೊದಲು ಅವನು ವಾದ ಮಾಡುತ್ತಾನೆ, ನಂತರ ತನ್ನ ಸೋಲನ್ನು ಕಂಡು ನಿನ್ನ ಶತ್ರುವಾಗುತ್ತಾನೆ. ಇದನ್ನು ಎಂದಿಗೂ ಕೂಡ ಮರೆಯಲೇಬೇಡ. ಕಾಲ ಎಲ್ಲರಿಗೂ ಕೂಡ ನೋವನ್ನು ಕೊಟ್ಟೇ ಕೊಡುತ್ತದೆ, ಏಕೆಂದರೆ ಕಾಲ ಸೂಚಿಸುವ ಗಡಿಯಾರದಲ್ಲಿ ಇರುವುದು ಸುಳ್ಳುಗಳು ಮಾತ್ರ. ಇವುಗಳನ್ನು ಮರೆಯಲೇಬೇಡ. ಇತರರಿಂದ ಸದಾ ದೂರ ಇರಿ. ನೀವು ಸೋತಾಗ ಸಂಭ್ರಮಿಸಿ, ಗೆದ್ದಾಗ ಮೌನವಾಗಿ ಇರುವುದರಿಂದ ದೂರ ಇರಿ. ಭೇಟಿಯಾದಾಗಲೆಲ್ಲ ಕೂಡ ನಿಮ್ಮ ಉತ್ಸಾಹವನ್ನು ಮತ್ತು ಸಕಾರಾತ್ಮಕವಾಗಿರುವಂತಹ ಶಕ್ತಿಯನ್ನು ಕುಗ್ಗಿಸುವವರಿಂದ ನೀವು ದೂರ ಇರುವುದೇ ಒಳ್ಳೆಯದು. ಯಾವುದಾದರೂ ಒಂದು ವಿಷಯ ನಿಮಗೆ ಕೆಟ್ಟದ್ದಾಗಿ ಕಂಡರೆ 2 ರೀತಿಯಲ್ಲಿ ನೀವು ಯೋಚನೆಗಳನ್ನು ಮಾಡುವುದನ್ನು ನೋಡಬೇಕು. ವ್ಯಕ್ತಿ ಮುಖ್ಯವಾದರೆ ಆ ವಿಷಯವನ್ನು ಮರೆತು ಬಿಡಿ. ವಿಷಯ ಮುಖ್ಯವಾದರೆ ಆ ವ್ಯಕ್ತಿಯನ್ನು ಮರೆತು ಬಿಡುವುದು ಒಳ್ಳೆಯದು. ನಾವು ಕೆಟ್ಟವರಾದರೂ ಕೂಡ ಅಥವಾ ಒಳ್ಳೆಯವರಾದರೂ ಕೂಡ ಜನ ಬಿಟ್ಟು ಹೋಗುತ್ತಾರೆ. ಇಲ್ಲಿ ಎಲ್ಲರೂ ಕೂಡ ನಮ್ಮ ಭದ್ರತೆಯನ್ನು ನೋಡಿಕೊಂಡು ಇರುವವರೇ ಆಗಿದ್ದಾರೆ ವಿನಃ ಮನಸ್ಸನ್ನು ನೋಡಿ ಜೊತೆಗೆ ಇರುವವರು ಯಾರೂ ಕೂಡ ಇಲ್ಲ ಎನ್ನುವುದನ್ನು ಮರೆಯಬೇಡಿ. ಹೃದಯಹೀನರ ಹತ್ತಿರ ಪ್ರೀತಿಯನ್ನು ಭಿಕ್ಷೆ ಬೇಡಬೇಡ. ಹೆತ್ತವರೆದುರು ಎದೆ ಕೊಟ್ಟು ಮಾತನಾಡಬೇಡ. ಬಾಯಾರಿದಾಗ ನೀರು ಕೊಟ್ಟ ಮನೆಯವರನ್ನ ಮರೆಯಬೇಡ. ಯಾರನ್ನು ಅತಿಯಾಗಿ ನಂಬಿ ಮೋಸ ಹೋಗುವುದಕ್ಕೆ ಹೋಗಲೇಬೇಡ. ಅರ್ಜುನ, ನನ್ನವರೇ ನನ್ನ ವಿರುದ್ಧ ನಿಂತರೆ ಹೇಗೆ ಹಾರಾಡಲಿ, ಹೇಗೆ ಹೋರಾಡಲಿ? ಕೃಷ್ಣ ಹೇಳುತ್ತಾನೆ, ನಿನ್ನ ವಿರುದ್ಧವಾಗಿ ನಿಂತವರು ಹೇಗೆ ನಿನ್ನವರಾಗಿರುತ್ತಾರೆ ಪಾರ್ಥ. ಇದು ಸತ್ಯವಾಗಿರುವಂತಹ ಮಾತು ಅಲ್ಲವೇ? ಏನನ್ನೋ ಪಡೆದು ಇನ್ನೇನೋ ಕಳೆದುಕೊಳ್ಳಬೇಕು, ಏನನ್ನೋ ಕಳೆದುಕೊಂಡು ಇನ್ನೇನೋ ಪಡೆಯಬೇಕು. ಇದೇ ಜೀವನ. ಆಕಾಶ ಮತ್ತು ಅವಕಾಶ ಎರಡೂ ಒಂದೇ ರೀತಿ. ನಾವು ತಲೆ ಎತ್ತಿ ನೋಡದೇ ಇದ್ದರೆ ಆಕಾಶ ಕಾಣಿಸದು. ನಾವು ಹುಡುಕಲು ಹೊರಟಿದ್ದರೆ ಅವಕಾಶ ಸಿಗುವುದೇ ಇಲ್ಲ. ಒಮ್ಮೊಮ್ಮೆ ಬೇಜಾರಾಗುತ್ತದೆ, ಆದರೂ ಅದನ್ನು ಮರೆತು ಮಾತನಾಡುತ್ತೇವೆ. ಮತ್ತೆ ಮತ್ತೆ ಅದೇ ನೋವು ಆದಾಗ ಆ ವ್ಯಕ್ತಿ ಯಾರೇ ಆಗಿರಲಿ ಅವರ ಜೊತೆಗಿನ ಸಂಬಂಧ ಬೇಡ ಅನಿಸಿ ದೂರ ಹೋಗೋಣ ಎಂದು ಅನಿಸಿಬಿಡುತ್ತದೆ. ಇದು ಸತ್ಯವಾಗಿರುವಂತಹ ಮಾತು ಅಲ್ಲವೇ? ಅನ್ನದ ಮೇಲೆ ಸೊಕ್ಕು ತೋರಿಸುವವ ರೋಗಿಯಾಗುತ್ತಾನೆ. ಹೆಣ್ಣಿನ ಮೇಲೆ ಸೊಕ್ಕು ತೋರಿಸುವವ ಬ್ರಹ್ಮಚಾರಿಯಾಗುತ್ತಾನೆ. ವಿದ್ಯೆಯ ಮೇಲೆ ಸೊಕ್ಕು ತೋರಿಸುವವ ಅವಿವೇಕಿಯಾಗುತ್ತಾನೆ. ದುಡ್ಡಿನ ಮೇಲೆ ಸೊಕ್ಕು ತೋರಿಸುವವ ದರಿದ್ರನಾಗುತ್ತಾನೆ. ಇವುಗಳನ್ನು ಅರಿತು ನಿಮ್ಮ ಜೀವನದಲ್ಲಿ ಇವುಗಳನ್ನು ನೀವು ಅಳವಡಿಸಿಕೊಂಡು ಜೀವನ ನಿರ್ವಹಿಸುವುದನ್ನು ನೋಡಿ. ವಿಪರ್ಯಾಸವಾದರೂ ಕೂಡ ಇದು ಸತ್ಯ. ಜನರು ನಮ್ಮನ್ನು ನಿರ್ಲಕ್ಷಿಸಿದರೆ ನಾವು ಕಾಯುತ್ತೇವೆ. ಅದೇ ನಾವು ಅವರನ್ನು ನಿರ್ಲಕ್ಷಿಸಿದರೆ ನಮ್ಮನ್ನು ದ್ವೇಷ ಮಾಡುವುದಕ್ಕೆ ಶುರು ಮಾಡುತ್ತಾರೆ. ಯಾರೋ ಒಬ್ಬ ವ್ಯಕ್ತಿಯನ್ನು ಸಮಯಕ್ಕೆ ತಕ್ಕಂತೆ ನಂಬಿಸಿ ಮೋಸ ಮಾಡುತ್ತಾರೆಯೋ ಅಂಥವರಿಗೆ ಆ ಸಮಯವೇ ಒಂದು ದಿನ ತಕ್ಕ ರೀತಿಯಾಗಿರುವಂತಹ ಪಾಠವನ್ನು ಕಲಿಸುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಅರ್ಥಪೂರ್ಣ ಬದುಕು ಅಂದರೆ ಸಿರಿವಂತನಾಗುವುದು, ಬುದ್ಧಿವಂತನಾಗುವುದು, ವಿಖ್ಯಾತನಾಗುವುದು ಅಲ್ಲ, ಬದಲಿಗೆ ನೈಜತೆಯಿಂದ ಸರಳತೆಯಿಂದ ಬದುಕುವುದು, ಇತರರಿಗಾಗಿ ತನ್ನನ್ನೇ ಮುಡುಪಾಗಿಸುವುದು. ಶ್ರೀಗಂಧವನ್ನು ಬಚ್ಚಿಡಬಹುದು, ಆದರೆ ಅದರ ಸುಗಂಧವನ್ನು ಬಚ್ಚಿಡಲು ಸಾಧ್ಯವಿಲ್ಲ.
ಹಾಗೆಯೇ ಒಳ್ಳೆಯವರನ್ನು ನಿರ್ಲಕ್ಷ್ಯ ಮಾಡಬಹುದು, ಆದರೆ ಒಳ್ಳೆಯತನವನ್ನು ಎಂದಿಗೂ ಕೂಡ ನಿರ್ಲಕ್ಷ್ಯ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಸತ್ಯ ಹೇಳಿದಾಗ ಬೈಗುಳದ ಪರಿಮಳ, ಸುಳ್ಳು ಹೇಳಿದಾಗ ಆತ್ಮವಂಚನೆ. ಸತ್ಯ ಹೇಳುವ ಅನಿವಾರ್ಯತೆಯಲ್ಲಿ ಹರಿಶ್ಚಂದ್ರನಂತೆ ಹಿಡಿಯಲಿಲ್ಲ ಸತ್ಯದ ದಾರಿ. ಸುಳ್ಳಾಡದೆ ಮೌನಕ್ಕೆ ಶರಣಾಗಿ ಕಂಡುಕೊಂಡಿದ್ದು ಬದುಕುವ ದಾರಿ. ಖಾರಕ್ಕೂ ಅಹಂಕಾರಕ್ಕೂ ಒಂದೇ ವ್ಯತ್ಯಾಸ. ಖಾರಕ್ಕೆ ನಾವೇ ನೀರು ಕುಡಿಯುತ್ತೇವೆ, ಅಹಂಕಾರಕ್ಕೆ ಕಾಲವೇ ನಮಗೆ ನೀರನ್ನು ಕುಡಿಸುತ್ತದೆ. ಮುಖಕ್ಕೆ ಬಣ್ಣ ಹಚ್ಚಿಕೊಂಡು ನಾಟಕವಾಡುವವರನ್ನು ಗುರುತಿಸಬಹುದು, ಆದರೆ ಮನಸ್ಸಿಗೆ ಬಣ್ಣವನ್ನು ಹಚ್ಚಿಕೊಂಡು ನಾಟಕ ಆಡುವವರನ್ನು ಗುರುತಿಸುವುದಕ್ಕೆ ಆಗುವುದೇ ಇಲ್ಲ. ಮನುಷ್ಯ ರೋಗಕ್ಕೆ ಭಯಪಟ್ಟು ಊಟವನ್ನು ಬಿಡುತ್ತಾನೆ, ಬಿಪಿಗೆ ಭಯಪಟ್ಟು ಉಪ್ಪನ್ನು ಬಿಡುತ್ತಾನೆ, ಆದರೆ ದೇವರಿಗೆ ಭಯಪಟ್ಟು ಪಾಪ ಮಾಡುವುದನ್ನು ಎಂದಿಗೂ ಕೂಡ ಮನುಷ್ಯ ಬಿಡುವುದೇ ಇಲ್ಲ. ವ್ಯಕ್ತಿತ್ವ ಸ್ವಲ್ಪ ಕಠೋರವಾಗಿ ಇರಬೇಕು, ಇಲ್ಲವಾದರೆ ಕೆಲವು ಸಂದರ್ಭಗಳಲ್ಲಿ ನಮ್ಮ ಅತ್ಯಂತ ಸರಳತೆ ಹಾಗೂ ಸವಿ ನುಡಿಗಳನ್ನು ನಮ್ಮ ದೌರ್ಬಲ್ಯ ಮತ್ತು ನಟನೆ ಎಂದು ಪರಿಗಣಿಸಿಬಿಡುತ್ತಾರೆ. ಯಾರು ನಮ್ಮ ಪರಿಸ್ಥಿತಿ ಹಾಗೂ ಭಾವನೆಗಳನ್ನು ತಿಳಿದ ನಂತರವೂ ಕೂಡ ನಮ್ಮನ್ನು ನೋಯಿಸುವವರು ಅವರೆಂದಿಗೂ ಕೂಡ ನಮ್ಮವರಾಗುವುದಕ್ಕೆ ಸಾಧ್ಯವೇ ಇಲ್ಲ. ಯಾವುದೇ ಕೆಟ್ಟ ಅಭ್ಯಾಸ ನಿನ್ನನ್ನು ಅಳೆದು ಬಿಡಬೇಡ ಮಿತ್ರ. ಮನಸ್ಸಿನ ಇಂದ್ರಿಯಗಳನ್ನು ನೀನು ಗೆದ್ದರೆ ಸಾಕು, ಅರ್ಧ ಜಗತ್ತನ್ನೇ ನೀನು ಗೆದ್ದಂತೆಯೇ ಆಗುವುದು. ನಿನಗೆ ಸಿಕ್ಕಿರುವಂತಹ ಈ ಜೀವನ ಎಷ್ಟೋ ಜನರಿಗೆ ಕೇವಲ ಒಂದು ಕನಸು. ಪ್ರಕೃತಿ ನೀಡಿದ ಪ್ರತಿಯೊಂದಕ್ಕೂ ಕೂಡ ಪ್ರತಿದಿನ ಧನ್ಯವಾದವನ್ನು ಹೇಳುವುದನ್ನು ನಾವು ಕಲಿಯಲೇಬೇಕು. ಜಗತ್ತು ಕೆಟ್ಟಿ ಹೋಗಿದೆ ಎಂದು ದೋಷಿಸುವ ಮುನ್ನ ನೀನು 4 ಜನರಿಗೆ ಒಳ್ಳೆಯದನ್ನು ಮಾಡು. ಪ್ರತಿಫಲದ ಆಸೆ ಇಲ್ಲದೆ ಮಾಡುವಂತಹ ಸಣ್ಣ ಸಹಾಯವೂ ಕೂಡ ದೊಡ್ಡ ಪುಣ್ಯವನ್ನು ನಮಗೆ ತರುತ್ತದೆ. ನಿನ್ನಿಂದ ಒಬ್ಬರ ಮುಖದಲ್ಲಿ ನಗು ಬಂದರೆ ಅದೇ ನೀನು ಮಾಡುವಂತಹ ನಿಜವಾದ ಆಧ್ಯಾತ್ಮಿಕವಾಗಿರುವಂತಹ ಗೆಲುವು. ಎಲ್ಲವೂ ನನಗೇ ಗೊತ್ತು ಎನ್ನುವುದು ಅಹಂಕಾರ, ಕಲಿಯುವುದು ಇನ್ನೂ ಇದೆ ಅನ್ನುವುದು ಜ್ಞಾನ. ಅಲ್ಪ ತಿಳಿದವನು ಅತಿಯಾಗಿ ಆಡುತ್ತಾನೆ, ಆದರೆ ಜ್ಞಾನಿಯಾದವನು ಸದಾ ವಿನಮ್ರವಾಗಿ ಇರುತ್ತಾನೆ. ಜೀವನದ ಕೊನೆಯವರೆಗೂ ಕೂಡ ಒಬ್ಬ ಉತ್ತಮ ವಿದ್ಯಾರ್ಥಿಯಾಗಿ ಇರುವುದಕ್ಕೆ ಪ್ರಯತ್ನವನ್ನು ಪಡಬೇಕು. ಜನರು ನಿನ್ನನ್ನು ದೂರಾಗಿದ್ದಾಗ ಬೇಸರ ಮಾಡಿಕೊಳ್ಳಬೇಡ. ಗುಂಪಿನಲ್ಲಿ ಸಾಗುವಾಗ ನಿನ್ನ ಸಾತ್ವಿಕ ಕಾಣೆಯಾಗಬಹುದು, ಆದರೆ ಒಂಟಿತನದಲ್ಲಿ ನಿನ್ನ ನಿಜವಾದ ಶಕ್ತಿ ನಿನಗೆ ಪರಿಚಯವಾಗುತ್ತದೆ. ನಿನ್ನನ್ನು ನೀನು ಅರಿತುಕೊಳ್ಳಲು ಇದಕ್ಕಿಂತ ದೊಡ್ಡ ಅವಕಾಶ ಬೇರೆ ಇರುತ್ತದೆ ಎಂದು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಹತ್ತಿರ ಇಲ್ಲದದ್ದನ್ನು ನೆನಪು ಮಾಡಿಕೊಳ್ಳುವುದರಲ್ಲಿ, ಕೊರಗುವುದರಲ್ಲಿ ಯಾವುದೇ ರೀತಿಯಾಗಿರುವಂತಹ ಪ್ರಯೋಜನ ಇರುವುದೇ ಇಲ್ಲ. ಇರುವುದರಲ್ಲಿಯೇ ನೆಮ್ಮದಿಯನ್ನು ಕಂಡುಕೊಳ್ಳಬೇಕು. ನಿನಗೆ ಸಿಕ್ಕಿರುವ ಈ ಜೀವನ, ಈ ಸೌಕರ್ಯಗಳು ಜಗತ್ತಿನ ಎಷ್ಟೋ ಜನರಿಗೆ ಕೇವಲ ಒಂದು ಕನಸು. ಪ್ರಕೃತಿ ನಿನಗೆ ನೀಡಿದ ಪ್ರತಿಯೊಂದಕ್ಕೂ ಕೂಡ ಧನ್ಯವಾದವನ್ನು ಹೇಳುವುದನ್ನು ಮೊದಲು ಕಲಿತುಕೋ. ಆತುರದಲ್ಲಿ ಯಾರಿಗೂ ಕೂಡ ಯಾವುದೇ ಭರವಸೆಯನ್ನು ಕೊಡಬೇಡ. ಭಾಷೆ ಕೊಡುವುದು ಸುಲಭ, ಆದರೆ ಅದನ್ನು ಉಳಿಸಿಕೊಳ್ಳುವುದು ಕಷ್ಟ. ನಿನ್ನ ನಡೆ ಮತ್ತು ನುಡಿ ಒಂದಾಗಿ ಇದ್ದಾಗ ಮಾತ್ರ ಸಮಾಜದಲ್ಲಿ ನಿನಗೆ ಒಂದು ಬೆಲೆ ಎನ್ನುವುದು ಸಿಗುವುದಕ್ಕೆ ಸಾಧ್ಯವಾದೀತು. ಬದುಕು ತುಂಬ ಚಿಕ್ಕದ್ದು. ಇಲ್ಲದ ಮುನಿಸು ಕನಸುಗಳಿಗೆ ಜಾಗ ಕೊಡಬೇಡ. ಇನ್ನೊಬ್ಬರು ಮಾಡಿದ ತಪ್ಪುಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ನಿನ್ನ ನೆಮ್ಮದಿಯನ್ನು ಕಡೆಗಣಿಸಬೇಡ. ಕ್ಷಮಿಸುವುದು ದೌರ್ಬಲ್ಯವಲ್ಲ, ಅದು ಅಹಂಕಾರದ ದೊಡ್ಡ ಗುಣ. ಸೇಡಿನ ಮನೋಭಾವ ಬಿಟ್ಟಾಗ ಬದುಕು ಹಗುರವಾಗುತ್ತದೆ ಎನ್ನುವುದನ್ನು ಮರೆಯಲೇಬೇಡ. ಮುಖದ ಅಂದಕ್ಕೆ ಕೊಡುವ ಮಹತ್ವವನ್ನು ನಿನ್ನ ಮನಸ್ಸಿನ ಶುದ್ಧತೆಗೆ ಕೊಡು. ದ್ವೇಷ ಮತ್ತು ಅಸಹ್ಯೆ ತುಂಬಿದ ಮನಸ್ಸಿನಲ್ಲಿ ಎಂದಿಗೂ ಕೂಡ ನೆಮ್ಮದಿ ಇರಲಾರದು. ಎಲ್ಲರನ್ನ ಪ್ರೀತಿಸು, ಒಳ್ಳೆಯದನ್ನು ಯೋಚನೆ ಮಾಡುವುದನ್ನು ಕಲಿತುಕೋ. ಸೋಲು ಎನ್ನುವುದು ಕೇವಲ ಒಂದು ಅನುಭವವೇ ಹೊರತು ಜೀವನದ ಅಂತ್ಯವಲ್ಲ. ಎಡವಿ ಬಿದ್ದಾಗ ಹಾದಿಯನ್ನು ಬದಲಿಸಬೇಡ, ನಡೆಯುವ ಶೈಲಿಯನ್ನು ಬದಲಿಸು. ಪ್ರಯತ್ನ ನಿರಂತರವಾಗಿ ಇರಲಿ. ಯಶಸ್ಸು ನಿನ್ನ ಹೆಜ್ಜೆಯನ್ನು ಹುಡುಕಿಕೊಂಡು ಬಂದೇ ಬರುತ್ತದೆ. ಸಮಯದ ಬೆಲೆ, ಸಮಯ ಚೆನ್ನಾಗಿ ಇಲ್ಲ ಎಂದು ಕೈ ಚೆಲ್ಲಿ ಕುಳಿತುಕೊಳ್ಳಬೇಡ. ಕಾಲ ಸದಾ ಒಂದೇ ರೀತಿ ಇರುವುದಿಲ್ಲ. ಇಂದು ನಿನ್ನನ್ನು ನೋಡಿ ನಗುವವರು ಕೂಡ ನಾಳೆ ನಿನ್ನ ಬೆಳವಣಿಗೆಯನ್ನು ನೋಡಿ ತಲೆ ಬಾಗಲೇಬೇಕಾಗುತ್ತದೆ. ತಾಳ್ಮೆಯನ್ನು ವಹಿಸುವುದನ್ನು ನೋಡು. ಯಾರ ಮೇಲೆಯೂ ಕೂಡ ಅತಿಯಾದ ಅವಲಂಬನೆ ಬೇಡವೇ ಬೇಡ. ನೆರಳು ಕೂಡ ಕತ್ತಲಲ್ಲಿ ಕೈ ಬಿಡುತ್ತದೆ. ಜಗತ್ತು ಬದಲಾಗಲಿ ಬಿಡಲಿ, ನಿನ್ನನ್ನು ನೀನು ನಂಬು. ಮುಂದೆ ನಡೆಯುವುದನ್ನು ನೋಡು. ನಿನ್ನ ಆತ್ಮವಿಶ್ವಾಸವೇ ನಿನಗೆ ದಾರಿದೀಪವಾಗುತ್ತದೆ ಎನ್ನುವುದು
ಎನ್ನುವುದನ್ನು ಮರೆಯಲೇಬೇಡ. ಜಗತ್ತಿನ ಮೆಚ್ಚುಗೆಗಾಗಿ ನಿನ್ನ ಆತ್ಮ ಸಾಕ್ಷಿಯನ್ನು ಎಂದಿಗೂ ಕೂಡ ಮರೆಮಾಚಬೇಡ. ಧರ್ಮದ ಹಾದಿಯಲ್ಲಿ ನಡೆಯುವಾಗ ಆರಂಭದಲ್ಲಿ ಒಂಟಿತನ ಅನಿಸಿದರೂ ಕೂಡ ಅಂತಿಮ ಗೆಲುವು ಎನ್ನುವುದು ಸತ್ಯಕ್ಕೆ ಹೊರತು ಸೋಲಿಗೆ ಇಲ್ಲ ಎನ್ನುವುದನ್ನು ನೀನು ಅರಿತು ಜೀವನವನ್ನು ಮಾಡು. ದುರಾಸೆ ಮತ್ತು ಅಹಂಕಾರ ಇರುವ ಕಡೆಗೆ ಎಂದಿಗೂ ಕೂಡ ನೆಮ್ಮದಿ ಇರಲಾರದು. ನಿನ್ನ ಯೋಗ್ಯತೆಗೆ ತಕ್ಕದ್ದು ನಿನಗೆ ಸಿಕ್ಕೇ ಸಿಗುತ್ತದೆ. ಇರುವುದರಲ್ಲಿಯೇ ತೃಪ್ತಿಯನ್ನು ಪಡೆದು ಜೀವನವನ್ನು ಮಾಡುವುದನ್ನು ನೋಡು. ಒಂದು ಹೂವು ಸೂರ್ಯನ ಕಿರಣಗಳನ್ನು ಎಷ್ಟೇ ಕಿರಣಗಳು ಬಂದರೂ ಕೂಡ ಅದನ್ನು ತಡೆದುಕೊಂಡು ಅದು ಅರಳುತ್ತದೆ. ಹಾಗೆಯೇ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಕೂಡ ಅದನ್ನೆಲ್ಲವನ್ನ ಮೆಟ್ಟಿ ನಡೆದಾಗಲೇ ಜೀವನ ಎನ್ನುವುದು ಆ ಹೂವಿನಂತೆ ಅರಳುವುದಕ್ಕೆ ಸಾಧ್ಯವಾಗುವುದು. ಜೀವನದಲ್ಲಿ ಯಾರನ್ನೂ ಕೂಡ ನಾವು ಅತಿಯಾಗಿ ನಂಬುವುದಕ್ಕೆ ಹೋಗಬಾರದು. ನಾಳೆ ಅವರು ನಮ್ಮ ಶತ್ರುವು ಕೂಡ ಆಗಬಹುದು. ಹಾಗೆಯೇ ಯಾರನ್ನೂ ಕೂಡ ಅತಿಯಾಗಿ ದ್ವೇಷ ಮಾಡುವುದಕ್ಕೆ ಹೋಗಲೇಬಾರದು. ಏಕೆಂದರೆ ಅವರು ನಾಳೆ ನಮ್ಮ ಮಿತ್ರರು ಕೂಡ ಆಗಬಹುದು. ಜಗತ್ತಿನಲ್ಲಿ ಕಾಲಕ್ಕಿಂತ ಶಕ್ತಿಶಾಲಿಯಾಗಿರುವಂಥದ್ದು ಮತ್ಯಾವುದೂ ಕೂಡ ಇಲ್ಲವೇ ಇಲ್ಲ. ಪರಿವರ್ತನೆ ಎನ್ನುವುದು ಈ ಜಗತ್ತಿನ ನಿಯಮವಾಗಿದೆ. ಹಾಗಾಗಿ ನಾವು ಇಂದಿನ ದಿನಮಾನಗಳಿಗೆ ಅನುಗುಣವಾಗಿ ನಡೆಯುವುದು ಮಾತ್ರವಲ್ಲ, ಮುಂದಿನ ದಿನಮಾನಗಳಿಗೆ ಯೋಚನೆಯನ್ನು ಮಾಡುತ್ತಾ ನಡೆಯುವುದನ್ನು ಕೂಡ ನಾವು ಕಲಿಯಬೇಕು. ಎಲ್ಲಿ ಯಾರು ಹೇಗೆ ಎಲ್ಲಿ ಪರಿಚಯವಾಗುತ್ತಾರೆ ಎಂದು ಹೇಳುವುದಕ್ಕೆ ಸಾಧ್ಯವೇ ಆಗದೆ ಇರಬಹುದು. ಆದರೆ ನಿನ್ನನ್ನು ಎಲ್ಲಿ ಹೋಗಿ ತಲುಪಿಸಬೇಕು, ಎಲ್ಲಿ ಯಾವಾಗ ನಿನಗೆ ಪಾಠವನ್ನು ಕಲಿಸಬೇಕು ಎನ್ನುವುದು ಸಮಯಕ್ಕೆ ತುಂಬ ಚೆನ್ನಾಗಿ ತಿಳಿದಿದೆ. ಇಲ್ಲಿ ಯಾರಿಗೂ ಯಾರೂ ಕೂಡ ಇಲ್ಲವೇ ಇಲ್ಲ. ನಮಗೆ ನಾವೇ ಎಲ್ಲ. ಏಕೆಂದರೆ ಯಾರನ್ನೂ ಕೂಡ ಅತಿಯಾಗಿ ನಂಬುವುದಕ್ಕೆ ಹೋಗಬಾರದು. ಆ ನಂಬಿಕೆ ನಮಗೆ ಪಾಠವನ್ನು ಕಲಿಯುವ ಹಾಗೆ ಮಾಡುತ್ತದೆ. ಜೀವನದಲ್ಲಿ ನಂಬಿಕೆ ಇರಲಿ, ಆದರೆ ಅತಿಯಾದ ನಂಬಿಕೆ ಒಳ್ಳೆಯದಲ್ಲ. ನಾವು ಅವರ ಮೇಲೆ ಭರವಸೆ ಇಟ್ಟಿದ್ದೇವೆ, ಆದರೆ ಅವರನ್ನು ಉಳಿಸಿಕೊಳ್ಳುವ ಯೋಗ್ಯತೆ ಅವರಿಗೆ ಇರುವುದಿಲ್ಲ. ಕೆಟ್ಟ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಮನಸ್ಸನ್ನು ನೋಯಿಸಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ಪರಿಹಾರ ಎನ್ನುವುದು ಇದ್ದೇ ಇರುತ್ತದೆ. ಅದೆಂತಹ ಸಮಸ್ಯೆ ಆದರೂ ಕೂಡ ಅದಕ್ಕೆ ಪರಿಹಾರ ಎನ್ನುವುದು ಸಮಸ್ಯೆಯ ಜೊತೆಯಲ್ಲಿಯೇ ಹುಟ್ಟಿರುತ್ತದೆ. ನಾವು ನಿಧಾನವಾಗಿ ಯೋಚಿಸಿ ನೋಡಿದಾಗ ಆ ಸಮಸ್ಯೆಗೆ ಪರಿಹಾರ ಯಾವುದು ಎನ್ನುವುದು ನಮಗೆ ಗೋಚರವಾಗುವುದು. ಜೀವನದಲ್ಲಿ ಹಿನ್ನಡೆ ಆದಾಗ ನಿರಾಸೆ ಒಳಗಾಗುವುದು ಬೇಡವೇ ಬೇಡ. ಏಕೆಂದರೆ ಬಿಲ್ಲಿನಿಂದ ಬಾಣವನ್ನು ಬಿಡಬೇಕಾದರೆ ಅದನ್ನು ಹಿಂದಕ್ಕೆ ಎಳೆದೇ ಬಿಡಬೇಕು. ಇಲ್ಲವಾದರೆ ಬಾಣ ಗುರಿ ಮುಟ್ಟುವುದಿಲ್ಲ. ಹಾಗೆಯೇ ಜೀವನದಲ್ಲಿ ಸಾಧಿಸಬೇಕು ಅನ್ನುವ ಛಲ ಇದ್ದರೆ ಪ್ರಯತ್ನವನ್ನು ನಿರಂತರವಾಗಿ ಪಡಬೇಕು. ಆಗ ಮಾತ್ರ ನಮ್ಮ ಸಾಧನೆಯ ಶಿಖರವನ್ನು ಏರುವುದಕ್ಕೆ ಸಾಧ್ಯವಾಗುವುದು. ಇಲ್ಲವೆಂದರೆ ಕೇವಲ ಕನಸುಗಳನ್ನು ಕಾಣುತ್ತಾ ಮಾತ್ರ ಜೀವನವನ್ನು ಕಳೆಯಬೇಕಾಗುತ್ತದೆ. ಜೀವನದಲ್ಲಿ ನಡೆದು ಹೋಗಿರುವುದನ್ನು ಸರಿಪಡಿಸುವುದಕ್ಕೆ ಪ್ರಯತ್ನವನ್ನು ಪಡಬೇಡಿ. ಏಕೆಂದರೆ ಅದು ಎಂದಿಗೂ ಕೂಡ ಆಗದೇ ಇರುವಂತಹ ಕೆಲಸ. ಜೀವನದಲ್ಲಿ ಮುಂದೆ ನಡೆಯಬೇಕಾಗಿರುವುದರ ಬಗ್ಗೆ ಯೋಚನೆಯನ್ನು ಮಾಡಿ, ಅದು ಖಂಡಿತವಾಗಿಯೂ ಕೂಡ ನಡೆಯುತ್ತದೆ. ಹಾಗಾಗಿ ಮುಂದೆ ನಡೆಯುವುದರ ಬಗ್ಗೆ ಯೋಚನೆಯನ್ನು ಮಾಡಬೇಕು. ನಡೆದು ಹೋಗಿರುವುದರ ಬಗ್ಗೆ ಯೋಚನೆಯನ್ನು ಮಾಡುತ್ತಾ ಇಂದಿನ ಅಮೂಲ್ಯವಾಗಿರುವಂತಹ ಸಮಯವನ್ನು ಜನರು ಕಳೆದುಕೊಳ್ಳಬಾರದು. ಈ ರೀತಿಯಾಗಿ ತಾತ್ಪರ್ಯವನ್ನು ನಾವು ನೋಡಬೇಕು. ಜೀವನದಲ್ಲಿ ಒಂದು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು, ಯಾರೇ ನಿಮ್ಮನ್ನು ಕೈ ಬಿಟ್ಟರೂ ಕೂಡ ನಿಮ್ಮ ಒಳ್ಳೆಯತನ ಎನ್ನುವುದು ಯಾವತ್ತಿಗೂ ಕೂಡ ನಿಮಗೆ ಕೈ ಬಿಡುವುದಿಲ್ಲ. ಯಾವಾಗಲೂ ಕೂಡ ಜೀವನದಲ್ಲಿ ಒಳ್ಳೆಯತನವನ್ನು ಅಭ್ಯಾಸ ಮಾಡಿಕೊಳ್ಳಿ. ಒಳ್ಳೆಯತನ ಯಾರಲ್ಲಿ ಇರುತ್ತದೆಯೋ ದೇವರು ಅವರಿಗೆ ಒಳ್ಳೆಯದನ್ನೇ ಮಾಡುತ್ತಾನೆ. ಕೆಟ್ಟತನ ಎನ್ನುವುದು ಯಾರಲ್ಲಿ ಇರುತ್ತದೆಯೋ ಅವರಿಗೆ ಆ ಕ್ಷಣದಲ್ಲಿ ಮಾತ್ರ ಒಳ್ಳೆಯದಾಗಬಹುದು. ಆದರೆ ಖಂಡಿತವಾಗಿಯೂ ಅವರ ಸರ್ವನಾಶ ಎನ್ನುವುದು ಅವರ ಕೆಟ್ಟತನದಿಂದಲೇ ಆಗಿರುತ್ತದೆ. ಇದನ್ನು ಎಂದಿಗೂ ಕೂಡ ಮರೆಯಲೇಬಾರದು. ಸ್ವಾರ್ಥದ ಇನ್ನೊಂದು ರೂಪವೇ ಅಹಂಕಾರ. ಅಹಂಕಾರವನ್ನು ಎಂದಿಗೂ ಕೂಡ ಮೈತುಂಬಿಕೊಳ್ಳಬೇಡಿ. ಅದು ಎಂದಿಗೂ ಕೂಡ ನಿಮಗೆ ಬೆಳೆಯುವುದಕ್ಕೆ ಸಹಕಾರವನ್ನು ಕೊಡುವುದಿಲ್ಲ. ಅಹಂಕಾರ ಎನ್ನುವುದು ಯಾವ ವ್ಯಕ್ತಿಯಲ್ಲಿ ಇರುತ್ತದೆಯೋ ಅವರ ಸರ್ವನಾಶ ಎನ್ನುವುದು ಕಟ್ಟಿಟ್ಟ ಬುತ್ತಿ. ಮನುಷ್ಯ ಎಷ್ಟೇ ಎತ್ತರವಾಗಿರುವಂತಹ ಸ್ಥಾನಕ್ಕೆ ಏರಿದರೂ ಕೂಡ ಅಹಂಕಾರವನ್ನು ಯಾವುದೇ ಕಾರಣಕ್ಕೂ ಕೂಡ ಮೈಗೂಡಿಸಿಕೊಳ್ಳಬಾರದು.
ಒಂದು ವೇಳೆ ನೀವು ಅಹಂಕಾರವನ್ನು ಮೈಗೂಡಿಸಿಕೊಂಡಾಗ ನೀವು ಗಳಿಸಿಕೊಂಡಿರುವುದೆಲ್ಲವನ್ನೂ ಕೂಡ ಕಳೆದುಕೊಳ್ಳುವಂತಹ ಪ್ರಸಂಗ ಉದ್ಭವ ಆಗಬಹುದು. ಹಾಗಾಗಿ ಅಹಂಕಾರವನ್ನು ಎಂದಿಗೂ ಕೂಡ ಮೈಗೂಡಿಸಿಕೊಳ್ಳಬೇಡಿ. ಆಗುವುದೆಲ್ಲ ಒಳ್ಳೆಯದಕ್ಕೆ ಎನ್ನುವ ಕಲ್ಪನೆಯೊಂದಿಗೆ ಜೀವನವನ್ನು ನಿರ್ವಹಿಸಿ. ಖಂಡಿತವಾಗಿಯೂ ಕೂಡ ನಿಮಗೆ ಒಳ್ಳೆಯ ಸಮಯ ಎನ್ನುವುದು ಬಂದೇ ಬರುತ್ತದೆ. ಜೀವನ ಎನ್ನುವುದು ನಾವು ಅಂದುಕೊಂಡಂತೆ ಇರುವುದಿಲ್ಲ. ಜೀವನ ಎನ್ನುವುದು ಮೇಲೆ ಇರುವಂತಹ ಭಗವಂತ ಶ್ರೀಕೃಷ್ಣನ ಅಂದುಕೊಂಡಂತೆ ನಡೆಯುವುದು. ಜೀವನದಲ್ಲಿ ಅವರವರು ಮಾಡಿದ್ದು ಅವರೇ ಅನುಭವಿಸುತ್ತಾರೆ. ಅದು ಒಳ್ಳೆಯತನವಾಗಲಿ ಕೆಟ್ಟತನವಾಗಲಿ ನಾವು ಯಾರಿಗೂ ಕೂಡ ಕೆಟ್ಟದ್ದನ್ನಾಗಲಿ ಮಾಡುವುದಕ್ಕೆ ಹೋಗಬಾರದು. ನಮಗೆ ಆದರೆ ಮಾತ್ರ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡಬೇಕು. ಅದನ್ನು ಹೊರತುಪಡಿಸಿ ಕೆಟ್ಟದ್ದರ ಯೋಚನೆಗಳನ್ನು ಎಂದಿಗೂ ಕೂಡ ನಾವು ಮಾಡುವುದಕ್ಕೆ ಹೋಗಲೇಬಾರದು. ಕೆಟ್ಟದ್ದು ಎನ್ನುವುದು ತುಂಬಾನೇ ಭಯಂಕರವಾದದ್ದು. ಹಿಂಡಿದ ಹಾಲು ತಕ್ಷಣವೇ ಹೇಗೆ ಮೊಸರಾಗುವುದಿಲ್ಲವೋ ಅದೇ ರೀತಿಯಾಗಿ ನಾವು ಇಂದು ಮಾಡಿರುವಂತಹ ಪಾಪ ಕೃತ್ಯಗಳ ಫಲ ಎನ್ನುವುದು ತಕ್ಷಣಕ್ಕೆ ನಮ್ಮ ಅನುಭವಕ್ಕೆ ಬರದೇ ಇರಬಹುದು. ಅದು ಬೂದಿ ಮುಚ್ಚಿರುವಂತಹ ಕೆಂಡದ ರೀತಿಯಲ್ಲಿ ಅದು ನಮ್ಮ ಜೀವನದಲ್ಲಿ ಸಮಯವನ್ನು ನೋಡಿ ಸಂದರ್ಭವನ್ನು ನೋಡಿ ಸರಿಯಾಗಿ ಸುಡುತ್ತದೆ. ಹಾಗಾಗಿ ಜೀವನದಲ್ಲಿ ಪಾಪ ಕೃತ್ಯಗಳನ್ನು ಮಾಡುವುದಕ್ಕೆ ಹೋಗಲೇಬೇಡಿ. ತಪ್ಪು ಮಾಡುವಾಗ ಮನುಷ್ಯನಿಗೆ ಅದರ ಅರಿವು ಎನ್ನುವುದು ಇರುವುದಿಲ್ಲ. ಆದರೆ ಮೋಸ ಮಾಡುವಾಗ ಅದರ ಅರಿವು ಎನ್ನುವುದು ಇರುತ್ತದೆ. ಹಾಗಾಗಿ ತಪ್ಪನ್ನ ಕ್ಷಮಿಸಬಹುದು, ಆದರೆ ಮೋಸವನ್ನ ಎಂದಿಗೂ ಕೂಡ ಕ್ಷಮಿಸುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ. ಏಕೆಂದರೆ ಮೋಸವನ್ನ ಮಾಡಲೇ ತೀರಬೇಕು ಎಂದು ಯೋಚನೆಯನ್ನ ಮಾಡಿ ಮೋಸ ಮಾಡಿರುತ್ತಾನೆ. ಹಾಗಾಗಿ ಅಂಥವರನ್ನ ಕ್ಷಮಿಸುವುದಕ್ಕೆ ಆಗುವುದೇ ಸಾಧ್ಯವೇ ಇಲ್ಲ. ನಮ್ಮಿಂದ ಲಾಭವಿದೆ ಎಂದು ಗೊತ್ತಾದರೆ ಮಾತ್ರ ಶತ್ರುವು ಕೂಡ ಮಿತ್ರನಾಗುತ್ತಾನೆ. ಅದೇ ನಮ್ಮಿಂದ ನಷ್ಟವಾಗುತ್ತದೆ ಎಂದು ಗೊತ್ತಾದಾಗ ಮಾತ್ರ ಮಿತ್ರನು ಕೂಡ ಶತ್ರುವಾಗುತ್ತಾನೆ. ಇಂತಹ ಜನರು ಈಗಿನ ಸಮಾಜದಲ್ಲಿ ಇದ್ದಾರೆ. ಅಂಥವರ ಮೇಲೆ ನೀವು ಅತಿಯಾದ ನಂಬಿಕೆಯನ್ನು ಇಡುವುದು ಖಂಡಿತವಾಗಿಯೂ ಕೂಡ ಒಳ್ಳೆಯದಲ್ಲ. ಜೀವನದಲ್ಲಿ ನಿಮ್ಮ ಒಳ್ಳೆಯತನವನ್ನು ಸಾಬೀತುಪಡಿಸುವುದಕ್ಕೆ ಎಂದಿಗೂ ಕೂಡ ಪ್ರಯತ್ನವನ್ನ ಪಡಬೇಡಿ. ನಿಮ್ಮ ವ್ಯಕ್ತಿತ್ವ ವಿಶೇಷವಾಗಿ ಇದ್ದರೆ ಸಮಯವೇ ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡುತ್ತದೆ. ಹಾಗಾಗಿ ನೀವು ಇತರರಿಗೆ ನಾನು ಒಳ್ಳೆಯವನು ಎನ್ನುವಂತಹ ಸರ್ಟಿಫಿಕೇಟನ್ನು ಕೊಡುವಂತಹ ಅವಶ್ಯಕತೆಯೇ ಇರುವುದಿಲ್ಲ. ಆಗುವುದೆಲ್ಲ ಒಳ್ಳೆಯದೇ. ಜೀವನದಲ್ಲಿ ಯಾರೇ ಬಂದರೂ ಕೂಡ ಯಾರೇ ಹೋದರೂ ಕೂಡ ಆ ಸಮಯಕ್ಕೆ ಮಾತ್ರ ಗೊತ್ತಿರುತ್ತದೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು, ಯಾರು ಯಾವ ರೀತಿಯ ಪರಿಣಾಮವನ್ನು ನಮ್ಮ ಜೀವನದಲ್ಲಿ ಬೀರಿದರು, ಯಾರು ಯಾವ ಪಾಠವನ್ನು ಕಲಿಸಿದರು ಎಂದು. ಕಷ್ಟದಲ್ಲಿ ತಾಳ್ಮೆಯಾಗಲಿ ನಷ್ಟದಲ್ಲಿ ನಮ್ಮ ಸಹನೆಯನ್ನಾಗಲಿ ನಾವು ತೊಂದರೆಯಲ್ಲಿದ್ದಾಗ ಶಾಂತಿಯನ್ನು ಕಾಪಾಡಿಕೊಳ್ಳಬೇಕು. ಹಾಗೆಯೇ ನಾವು ದುಃಖದಲ್ಲಿ ಇದ್ದಾಗ ನಾವು ಸಮಾಧಾನವನ್ನು ಮಾಡಿಕೊಳ್ಳಬೇಕು. ಈ ಅಂಶಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಂಡಾಗ ಜೀವನದಲ್ಲಿ ಯಾವ ಒಂದು ಶಕ್ತಿಯೂ ಕೂಡ ನಮ್ಮನ್ನು ಏನು ಮಾಡುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ. ಅದೆಂತಹ ಪ್ರಸಂಗ ಜೀವನದಲ್ಲಿ ಉದ್ಭವ ಆದರೂ ಕೂಡ ಅದರಿಂದ ನಾವು ಮುಂದೆ ಬರಬಹುದು. ಸೋತೆ ಎಂದು ಎಂದಿಗೂ ಕೂಡ ಜೀವನದಲ್ಲಿ ನೊಂದಿಕೊಳ್ಳಬೇಡ. ನಿನ್ನ ಸಮಯ ಎನ್ನುವುದು ಬರುವವರೆಗೂ ಕೂಡ ತಾಳ್ಮೆಯಿಂದ ಸುಮ್ಮನೆ ಇರು. ಆಗ ಅವರು ಹಾಳಾಗುತ್ತಾರೆ, ನೀನು ನಗುತ್ತೀಯ. ಮೋಸ ಮಾಡುವವರಿಗೆ ಮೋಸವೇ ಒಂದು ದಿನ ಆಗುತ್ತದೆ ಎನ್ನುವುದನ್ನು ಎಂದಿಗೂ ಕೂಡ ಮರೆಯಬೇಡ. ಜೀವನದಲ್ಲಿ ತೊಂದರೆ ಬಂದಾಗ ಪ್ರಾಮಾಣಿಕವಾಗಿ ಇರುವುದನ್ನು ಕಲಿತುಕೊಳ್ಳಿ. ಹಣ ಬಂದರೆ ಸರಳವಾಗಿ ಇರುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ಹಕ್ಕನ್ನು ಪಡೆದ ನಂತರ ವಿನಯವಾಗಿ ಇರುವುದನ್ನು ಕಲಿತುಕೊಳ್ಳಿ. ನೀವು ಕೋಪಗೊಂಡಾಗ ಶಾಂತವಾಗಿ ಇರುವುದನ್ನು ಕಲಿತುಕೊಳ್ಳಬೇಕು. ಇದನ್ನೇ ಜೀವನ ನಿರ್ವಹಣೆ ಎಂದು ಕರೆಯುತ್ತಾರೆ. ಜೀವನ ನಿರ್ವಹಣೆಯ ಈ ಅಂಶವನ್ನು ನೀನು ಅಳವಡಿಸಿಕೊಂಡಾಗ ಜೀವನದಲ್ಲಿ ಅದೆಂತಹ ತೊಂದರೆಗಳು ಸಮಸ್ಯೆಗಳು ಬಂದರೂ ಕೂಡ ಅದರಿಂದ ಬೇಗನೆ ಹೊರಬರಬಹುದು. ಕ್ಷಮಿಸಿ ಎಂಬ ಶಬ್ದ ತಪ್ಪು ಮಾಡಿದಾಗಲೇ ಕೇಳಬೇಕೇ ಹೊರತು ನಂಬಿಸಿ ಮೋಸ ವಿಶ್ವಾಸ ದ್ರೋಹವನ್ನು ಮಾಡಿದ ಸಂದರ್ಭಗಳಲ್ಲಿ ಕೇಳಲೇಬಾರದು. ಅದನ್ನು ಕೇಳುವುದಕ್ಕೂ ಕೂಡ ನಿಮಗೆ ಯೋಗ್ಯತೆ ಎನ್ನುವುದು ಇರುವುದಿಲ್ಲ. ಮನೆ ಅಂದ ಮೇಲೆ ಕಸ ಎನ್ನುವುದು ಬರುತ್ತದೆ.
ಅದೇ ರೀತಿಯಾಗಿ ನಮ್ಮ ಬದುಕು ಅಂದ ಮೇಲೆ ಕಷ್ಟಗಳು ಬಂದೇ ಬರುತ್ತದೆ. ಕಸವಾದರೆ ನಾವು ಹೇಗೆ ಮನೆಯನ್ನು ಗುಡಿಸುತ್ತೇವೆಯೋ ಅದೇ ರೀತಿಯಲ್ಲಿ ಜೀವನದಲ್ಲಿ ಕಷ್ಟ ಬಂದರೆ ಅದರಿಂದ ಜಯಿಸುವುದನ್ನು ಮನುಷ್ಯ ಕಲಿಯಬೇಕು. ನೀನೇನು ಅಂತ ನಿನಗೆ ಗೊತ್ತಿರುವಾಗ ಯಾರ ಅಭಿಪ್ರಾಯಕ್ಕಾಗಿ ಏಕೆ ಕಾಯುತ್ತೀಯಾ? ಏಕೆಂದರೆ ಎಲ್ಲರನ್ನ ಮೆಚ್ಚಿಸುವುದಕ್ಕೆ ಹೋದರೆ ಮುಂದೊಂದು ದಿನ ಹುಚ್ಚನಾಗಿ ಹೋಗುತ್ತೀಯಾ. ಇಲ್ಲಿ ಮೆಚ್ಚಿ ಮಾತನಾಡುವವರಿಗಿಂತ ಚುಚ್ಚಿ ಮಾತನಾಡುವಂತಹ ಜನರೇ ಈಗಿನ ಸಮಾಜದಲ್ಲಿ ಹೆಚ್ಚಾಗಿ ಇದ್ದಾರೆ. ಹಾಗಾಗಿ ಅಂತಹ ಜನರ ಬಗ್ಗೆ ನೀವು ತಲೆಯನ್ನು ಕೆಡಿಸಿಕೊಳ್ಳಬೇಡಿ. ಆಗುವುದೆಲ್ಲ ಒಳ್ಳೆಯದೇ ಎನ್ನುವ ಯೋಚನೆಯೊಂದಿಗೆ ನಿಮ್ಮ ಜೀವನ ನಿರ್ವಹಣೆಯನ್ನು ಮಾಡಿ. 100 ಮನಸ್ಸುಗಳನ್ನು ನೋಯಿಸಿ ದೇವರ ಮುಂದೆ ದೀಪವನ್ನು ಹಚ್ಚಿದರೆ ಏನು ತಾನೇ ಪ್ರಯೋಜನವಾದೀತು? ನಾವು ಮಾಡುವಂತಹ ಕಾರ್ಯವನ್ನು ಪ್ರಾಮಾಣಿಕವಾಗಿ ಮಾಡಿದಾಗ ಮಾತ್ರ ನಮ್ಮ ಪ್ರಾರ್ಥನೆಗೆ ಪ್ರತಿಫಲ ಎನ್ನುವುದು ಸಿಗುವುದು. ಬೇರೆಯವರ ಮನಸ್ಸುಗಳನ್ನು ನೋಯಿಸುವುದರಲ್ಲಿ ನಾವು ಯಶಸ್ಸನ್ನು ಕಾಣುವುದೇ ಆದರೆ ಅಂತಹ ಯಶಸ್ಸೇ ಆಗಿರುವುದಿಲ್ಲ. ಜೀವನ ಅನ್ನುವುದು ಪೈಪೋಟಿ ಅಲ್ಲವೇ ಅಲ್ಲ. ನಮ್ಮ ಬದುಕನ್ನು ನಾವೇ ಅನುಭವಿಸುತ್ತಾ ಖುಷಿ ಪಡಬೇಕು. ಒಬ್ಬರನ್ನ ಹೋಲಿಸಿಕೊಂಡು ನಾವು ಸುಖವನ್ನು ಕಳೆದುಕೊಳ್ಳಬಾರದು. ಆಗುವುದೆಲ್ಲ ಒಳ್ಳೆಯದಕ್ಕೆ ಎನ್ನುವ ಯೋಚನೆಯೊಂದಿಗೆ ಜೀವನವನ್ನು ನಿರ್ವಹಣೆ ಮಾಡಬೇಕು. ಆಗ ಖಂಡಿತವಾಗಿಯೂ ಕೂಡ ನಿಮ್ಮೆಲ್ಲರಿಗೂ ಒಳ್ಳೆಯ ಸಮಯ ಎನ್ನುವುದು ಬಂದೇ ಬರುತ್ತದೆ. ಶ್ರೀಕೃಷ್ಣ ಪರಮಾತ್ಮನನ್ನು ನಂಬಿ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಆತ ಎಲ್ಲಿ ನಿಮಗೆ ಆಶೀರ್ವಾದವನ್ನು ಕರುಣಿಸುತ್ತಾನೆಯೋ ನಿಮ್ಮ ಎಲ್ಲ ಸಮಸ್ಯೆಗಳು ದೂರವಾದಂತೆಯೇ ಅರ್ಥವಾಗುವುದು. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ಜೈ ಶ್ರೀಕೃಷ್ಣ ಪರಮಾತ್ಮ ಎಂದು ಕಮೆಂಟನ್ನು ಮಾಡಿ. ಖಂಡಿತವಾಗಿಯೂ ಕೂಡ ನಿಮ್ಮ ಎಲ್ಲ ಪ್ರಾರ್ಥನೆಗಳು ನೆರವೇರುತ್ತವೆ. ನಾಳೆಯ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.